ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡದಿರುವುದು ಖಂಡನೀಯ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಪದಾಧಿಕಾರಿಗಳು ಆನೇಕಲ್ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದರು. ಇನ್ನು ಆನೇಕಲ್ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದ್ದು, ಜೊತೆಗೆ ಅಭಿವೃದ್ಧಿಯಲ್ಲಿ ಕ್ಷೇತ್ರ ಬಹಳ ಕುಂಠಿತವಾಗಿದ್ದು, ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಚಿವ ಸ್ಥಾನ ನೀಡಿದ್ರೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗುತ್ತಿತ್ತು ಎಂದರು. ಶಾಸಕರಾದ ಬಿ ಶಿವಣ್ಣರವರು 3 ಬಾರಿ ಶಾಸಕರಾಗಿ ಆನೇಕಲ್ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿದ್ದಾರೆ. ಇನ್ನು ಆನೇಕಲ್ ಕ್ಷೇತ್ರದ ಜನತೆ 2 ಬಾರಿ ಡಿಕೆ ಸುರೇಶ್ ಅವರಿಗೆ ಮತ ನೀಡಿ ಸಂಸದರನ್ನಾಗಿ ಗೆಲ್ಲಿಸಿರುವುದನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಮರೆಯಬಾರದು. ಕೂಡಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗುವುದು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಗೌತಮ್ ವೆಂಕಿ, ಹೋರಾಟಗಾರರಾದ ತಿರುಪಾಳ್ಯ ಮುನಿರಾಜು, ಯಡವನಹಳ್ಳಿ ಕೃಷ್ಣಪ್ಪ, ಅರೇಹಳ್ಳಿ ಅಶ್ವಥ್, ಕ್ರಾಂತಿ ಗೋವಿಂದ್, ಬ್ಯಾಟ್ರಾಜ್ ರಾಮಯ್ಯ, ಶ್ರೀನಿವಾಸ್, ಬಸವರಾಜ್, ಯಲ್ಲಪ್ಪ ಮೊದಲಾದವರು ಭಾಗವಹಿಸಿದ್ದರು. ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸುಮಾರು 15 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಬಿ ಶಿವಣ್ಣನವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಈ ತಾಲೂಕಿನ ಜನತೆ 3 ಬಾರಿ ಗೆದ್ದಿದ್ದಾರೆ. ಅದರಂತೆ ಅವರು ತುಂಬ ಕೆಲಸನೂ ಮಾಡಿದ್ದಾರೆ. ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವರು ತುಂಬ ಜನಪ್ರಿಯ ನಾಯಕರಂತ ಇವತ್ತು ಪ್ರಚಾರ ಆಗ್ತಾ ಇದ್ದಾರೆ. ಆದರೆ ಆನೇಕಲ್ ಭಾಗದಲ್ಲಿ ಅವರು ನಾವು ಕೇಳೋದಿಷ್ಟೇ, ಶಾಸಕರಿಗೆ ಕೊಡಬೇಕಂತ. ನಮ್ಮ ದಲಿತ ಜನಾಂಗ ಹೆಚ್ಚಿಗೆ ಮೀಸಲಾತಿ ಇರೋದ್ರಿಂದ, ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ, ಹೆಚ್ಚಿಗೆ SC ST OBCಗಳು ಜಾಸ್ತಿ ಇರೋದ್ರಿಂದ ಈ ತಾಲೂಕಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳಿ ನಾವು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದು ಸುಮಾರು ಅವರು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಮೀಡಿಯಾಗಳೆಲ್ಲ ಪ್ರಚಾರನೂ ಆಯಿತು. ಅವರು ಆಸೆ ಇಟ್ಕೊಂಡಿದ್ರು. ಆದರೆ ರಾತ್ರಿವರೆಗೂ ಇತ್ತು. ರಾತ್ರಿ 12 ಗಂಟೆ ದಾಟಿದ ಮೇಲೆ ಬೆಳಗ್ಗೆ ನೋಡಿದ್ರೆ ಬೇರೆಯವ್ರಿಗೆ ಆಯಿತು. ಆದರೆ ಸಚಿವರು ಬಿ ಶಿವಣ್ಣ ಅವರಿಗೆ ಸ್ಥಾನಮಾನ ಸಿಗಿಲ್ಲ. ಆನೇಕಲ್ ಕ್ಷೇತ್ರದಲ್ಲಿ ಅವರು ಹೇಗೆ ಇರ್ಬೋದು, ಯಾವ ರೀತಿ ಕಾಣಿಸ್ತಾ ಇಲ್ಲ. ನಮ್ಮ ತಾಲೂಕು SC STಗಳು ಜಾಸ್ತಿ ಇರೋದ್ರಿಂದ ಆಗ್ತಾ ಇತ್ತು. ಅವರು ಸಚಿವ ಸ್ಥಾನ ನೀಡಿದರೆ ನಮ್ಗೆ ಅನುಕೂಲ ಆಗ್ತಾ. ತೊಂದರೆಗಳಿಗೆ ಯಾರ ರಾಜಕೀಯ ಕೈವಾಡ ಇದೆಯೋ ಗೊತ್ತಿಲ್ಲ, ಇವ್ರಿಗೆ ಕೊಡಬಾರ್ದಂತ ಯಾರ ಕುಮ್ಮಕ್ಕಿನಿಂದ ಕೊಟ್ಟಿಲ್ವೋ ಗೊತ್ತಿಲ್ಲ. ಹಾಗಾಗಿ ಇವರಿಗೆ ಸಚಿವ ಸ್ಥಾನ ಅಂದರೆ ತಾಲೂಕಿನಾದ್ಯಂತ ನಾವು ಬಂದ್ಗೆ ಕರೆ ಕೊಡ್ತೀವಿ. ಸಂಘಟನೆಗಳ ಜೊತೆಗೆ ಇನ್ನು ಯಾವ್ಯಾವ ಸಂಘಟನೆಗಳಿದೆ ಎಲ್ಲ ಸಂಘಟನೆ ಕೂಡಿಕರಿಸಿ ನಾವು ಮುಂದಿನ ಇನ್ನೂ 1 ವಾರಗಳ ಗಡುವು ಕೊಡ್ತೀವಿ. ವಾರದೊಳಗಡೆ ಅವರಿಗೆ ಕೊಟ್ಟಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಅದೇ ಸಭೆಯನ್ನು ಕರೆದಿದ್ದೀವಿ. ಕೊಟ್ಟಿಲ್ಲ ಅಂದರೆ ಆನೇಕಲ್ ಬಂದ್ಗೆ ಕರೆ ಕೊಟ್ಟು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ. ಈಗ ಅವ್ರಿಗೂ ಕೊಡಲಿ, ನಾವು ಬೇಡದವಾಗಿ ಗೆದ್ದಿದ್ದಾರೆ, ನಾವು ಅದರಲ್ಲಿ ತಕರಾಲೇನಿಲ್ಲ. ನಮ್ಮ ತಾಲೂಕಿಗೆ ರಿಸರ್ವೇಷನ್ ಆಗಿರೋದ್ರಿಂದ ನಮಗೆ ಸತತವಾಗಿ ಅವರು ಗೆದ್ದಿದ್ದಾರೆ. ಪ್ರಬಲವಾಗಿ ಸೋಲಿಸಿ 4 ಸಾರಿ ಗೆದ್ದಿದ್ದಂಥ ನಾರಾಯಣ ಸ್ವಾಮಿ ಅವ್ರನ್ನ ಸೋಲಿಸಿ ಪ್ರಬಲವಾಗಿದ್ದಂಥವ್ರನ್ನ 4 ಸಾರಿ 3 ಸಾರಿ ಗೆದ್ದಿದ್ದಾರೆ. ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕಾಗಿತ್ತು ಅನ್ನೋದು ನಮ್ಮ ಹೌದು. ಅವ್ರಿಗೆ ಕೊಡಲಿ, ನಾವೇನು ಅದರ ತಕರಾರಿಲ್ಲ. ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಬಡತನ ಇರೋದ್ರಿಂದ, ದಲಿತರು SC ST ಇರೋ ಅವಶ್ಯಕತೆ ಇರೋದ್ರಿಂದ ನಾವು ಕೊಡಬೇಕಾಗಿತ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೇ, ಈ ದಿನ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ತುರ್ತಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇವತ್ತು ನಮ್ಮ ಬಿ ಶಿವಣ್ಣನವರಾದಂಥ MLA ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಕೊಟ್ಟಿಲ್ಲ. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿದೆ. ಈ ಮೀಸಲು ಕ್ಷೇತ್ರ ಶಿವಣ್ಣನವರು LLB ಮಾಡಿ ಕಾನೂನಿರತಕ್ಕಂಥ ವ್ಯಕ್ತಿ. ಇಲ್ಲಿ ಸಾಕಷ್ಟು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ. ಅಂಥ ಒಂದು ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರತಕ್ಕಂಥದ್ದು ಭಾಳಷ್ಟು ಮೋಸ. ಹಾಗಾಗಿ ಇವತ್ತಿನ ಸರ್ಕಾರಗಳು ನಮ್ಮ ಮೀಸಲು ಕ್ಷೇತ್ರಕ್ಕೆ ಮಾಡ್ತಿರತಕ್ಕಂಥ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಎಲ್ಲ ರೀತಿಯಾದಂತಹ ಒಂದು ಮಂತ್ರಿಗಿರಿಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಇದ್ದರೂ, ಕಾನೂನು ಅರಿವಿದ್ರೂ ಸಹ ಈ ಒಂದು ಕ್ಷೇತ್ರಕ್ಕೆ ಅಥವಾ ಶಿವಣ್ಣನವರಿಗೆ ಮಂತ್ರಿಗಿರಿಯನ್ನು ಕೊಡಲಿಲ್ಲ.
ಇದನ್ನು ನಾವು ನಮ್ಮ ಸಂಘಟನೆಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂದರೆ ಇಡೀ ಆನೇಕಲ್ ತಾಲೂಕಲ್ಲಿ ಭಾಳಷ್ಟು ಪ್ರಗತಿಪರ ಕೆಲಸಗಳು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು 3 ಬಾರಿ ಗೆದ್ದಂಥ ವ್ಯಕ್ತಿ, ಇಂಥವ್ರಿಗೆ ಕೊಡಲೇಬೇಕು. ಹಾಗಾಗಿ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋ ಮುಖಾಂತರವಾಗಿ ನಿಮ್ಗೆ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಜೈ ಭೀಮ್ ಜೈ ಭಾರತ್. ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಕರ್ನಾಟಕ ಸಂಪುಟ ವಿಸ್ತರಣೆ ಮಾಡೋಂಥ ಸಂದರ್ಭದಲ್ಲಿ ಆನೇಕಲ್ ಸ್ಥಾನ ಕೊಡದೆ ಮಹಾ ಮೋಸ ಮಾಡಿದೆ, ಈ ತಾಲೂಕಿನ ಜನದ್ರೋಹ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಮಾತು. ನಾವು ಪಾರ್ಟಿಗಳನ್ನು ಹೊರತುಪಡಿಸಿ ಮಾತಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪಕ್ಕದವರ ಮತ್ತು ರಾಮನಗರ, ನೀವು ಅಲ್ಲಿ ಒಂದು ಸಾರಿ ಹೋಗಿ ನೋಡಿ, ಅಲ್ಲಿರ್ತಕ್ಕಂಥ ಕೃಷಿ ಭವನ, ಪೊಲೀಸ್ ಭವನ, ರೇಷ್ಮೆ ಹೆಂಗೆ ಕಾಣ್ತಾ ಇದೆ ಅಲ್ಲಿ. ಸೊ ಅಲ್ಲಿಂದ ನೀವು ಆನೇಕಲ್ ಬಂದು ನೋಡಿ, ಇಲ್ಲಿರ್ತಕ್ಕಂಥ ಎಷ್ಟು ಕಳಪೆ ಇದೆ, ಎಷ್ಟು ಹಿಂದುಳಿದೆ ಅಂತೇಳಿ. ಸೊ ನಾವು ಯಾಕೆ ಇದನ್ನು ಸಚಿವ ಸ್ಥಾನ ಶಾಸಕರಿಗೆ ಕೊಡಬೇಕು? ಕನಿಷ್ಠ ತಾಲೂಕನ್ನ ಅಭಿವೃದ್ಧಿ ಮಾಡಬಹುದು, ಒಂದು ಮಂತ್ರಿ ಸ್ಥಾನ ಆದರೂ ಕೊಟ್ಟರೆ ಈ ತಾಲೂಕು ಅಭಿವೃದ್ಧಿ ಕಾಣ್ಬೋದು ಅನ್ನೋಂಥ ಒಂದು ಕಲ್ಪನೆಯಲ್ಲೇ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲ ಆನೇಕಲ್ ತಾಲೂಕು ಭಾಳ ವಿಚಾರದಲ್ಲಿ ನೀವು ಎಲ್ಲ ನೋಡಿ, ಇವತ್ತು ರಸ್ತೆಗಳು ನೋಡಿ, ಆಫೀಸ್ಗಳನ್ನು ನೋಡಿ, ಆಸ್ಪತ್ರೆಗಳನ್ನು ನೋಡಿ, ಭಾಳ ಹಿಂದುಳಿದಿದೆ. ಸೊ ಈ ಕಾರಣಕ್ಕೆ ಕನಿಷ್ಠ ಮಂತ್ರಿ ಆದ್ರೂ ಇದೆಲ್ಲ ಬದಲಾವಣೆ ಆಗ್ತದೇನೋ ಅಂತ ಭಾವನೆ. ಜೊತೆಗೆ ಇವತ್ತು ಆನೇಕಲ್ ತಾಲೂಕನ್ನ ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ, ಸರ್ಜಾಪುರ ಹೋಬಳಿನಲ್ಲಿ 11 ಹಳ್ಳಿಗಳಲ್ಲಿ ರೈತರ ಅಕ್ವಿಜೇಷನ್ ಮಾಡ್ಕೊಳ್ತಾ ಇದ್ದಾರೆ. ರೈತರು ಸುಮಾರು 100 ದಿನಗಳಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅಂದ್ರೆ ಏನು ನಿಮಗೆ ಯಾಕೆ ಇಷ್ಟೊಂದು ಕಡೆಗಣಿಸ್ತಾ ಇದ್ರಿ? ಇಲ್ಲಿ ಹೆಚ್ಚಿನ ಜನ ಬಡವರು ಅಥವಾ ದಲಿತರಿದ್ದಾರಂತನ ಅಥವಾ ರೈತರಿದ್ದಾರಂತನ ಯಾಕೆ ಕಡೆಗಣಿಸ್ತಾ ಇದ್ರಿ? ಸೊ ಇದು ಬರೀ ಆನೇಕಲ್ ತಾಲೂಕಲ್ಲಿ ಶಿವಣ್ಣವ್ರನ್ನ ಕಡೆಗಣಿಸ್ತಾ, ಇಡೀ ತಾಲೂಕಿನ ಜನತೆಯನ್ನ ಕಡೆಗಣಿಸ್ತಾ ಇರ್ತಕ್ಕಂಥ ನಾವು ಇವತ್ತನ್ನ ಖಂಡಿಸಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ತಮ್ಮ ಮನವಿಯನ್ನ ಕೊಡ್ಲಿಕ್ಕೆ ನಿಮಗೆ ರೈತರು ಮನವಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಮಾಡಿಸಿದಿರಿ. ಯಾಕೆ ಮಾಡಿಸ್ತೀರಿ? ಹಂಗಾದ್ರೆ ಆನೇಕಲ್ ತಾಲೂಕು ಇಲ್ಲ ಅಂತನ? ಏನು ನಿಮ್ಮ ಉದ್ದೇಶ? ಅಥವಾ ಆನೆ ಕಾಣಬಾರ್ದಂತನ? ಇವೆಲ್ಲವೂ ಕೂಡ ಕ್ವಶನ್ಗಳು ನಮಗೆ ಬರ್ತಾ. ಕಾರಣಕ್ಕಾಗಿ ನಮ್ಮ ಒತ್ತಾಯ ಇವತ್ತೇನು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ, ಸಾಮಾಜಿಕ ನ್ಯಾಯ, ನಾವು ಯಾವತ್ತೂ ಕೂಡ ಈ ತಾಲೂಕಿನ ಎಲ್ಲಾ ಜಾತಿಯ ರೈತರ ಪರವಾಗಿ ಮತ್ತು ಅಭಿವೃದ್ಧಿಯ ಪರವಾಗಿ ಆಗ್ಬೇಕು ಅನ್ನೋ ಕಾರಣ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ರೈತರಿಗೆ ಏನಾದರೂ ಅನ್ಯಾಯ ಆದ್ರೆ ಇಡೀ ತಾಲೂಕಿನ ಜನ ನಾವೆಲ್ಲರೂ ಅವ್ರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾವು ಮರ್ತೆ ಹೇಳ್ತಕ್ಕಂಥದ್ದು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಶಾಸಕ ಸ್ಥಾನ ಕೊಡಬೇಕು. ಯಾಕೆ ಕೊಡ್ಬೇಕಂದ್ರೆ ನಾವು ಪಾರ್ಟಿಯಿಂದ ಒತ್ತಡ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ವಿಚಾರವಾಗಿ ಅಭಿವೃದ್ಧಿ ಆಗ್ಬೇಕು, ಅದಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದೀವಿ. ಹಾಗಾಗಿ ನೀವು ಇನ್ನೊಂದ್ಸಾರಿ ಅದನ್ನ ಯೋಚನೆ ಮಾಡಬೇಕು. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಎಲ್ಲರ ಒಕ್ಕೊರಳಿನ ಒತ್ತಾಯ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಕರ್ನಾಟಕ ರಾಜ್ಯ DK ಶಿವಕುಮಾರ್ ಸಾಹೇಬ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬ್ರೆ, ಆನೇಕಲ್ ತಾಲೂಕಿನ ಜನತೆ 3 ಬಾರಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚುಗಳನ್ನು ಕೊಡೋದ್ರ ಮುಖಾಂತರ, ಜನಪ್ರಿಯ ಶಾಸಕರನ್ನು ಗೆಲ್ಲಿಸೋದ್ರ ಮುಖಾಂತರ 3 ಸಾರಿ ನಿಮಗೆ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಕೊಟ್ಟು ಗೆಲ್ಲಿಸಿ ನಾವು ಇಲ್ಲಿ ಕಂಡ್ರೆ ಈ ಆನೇಕಲ್ ಜನತೆಗೆ ಮಹಾ ದ್ರೋಹವನ್ನ ಬಗೆದಿದ್ದೀರಿ. ಈ ಸಚಿವ ಸ್ಥಾನವನ್ನ ನಮ್ಮ ಆನೇಕಲ್ ತಾಲೂಕಿನ ಬೇಷಿಲ್ಲ ಅಂತಂದ್ರೆ ಖಂಡಿತವಾಗಲು ಕೆಲವೇ ದಿನಗಳನ್ನ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಈ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಆಗಿರ್ತಕ್ಕಂಥ ಮೋಸವನ್ನ ನಾವು ಖಂಡಿಸ್ತೀವಿ. ಅತಿ ಜರೂರವಾಗಿ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣವರಿಗೆ ಕೊಡಲೇಬೇಕಂತಕ್ಕಂಥದ್ದು ಆನೇಕಲ್ ತಾಲೂಕಿನ ಮಹಾಜನತೆ ಪೂರ್ವಕವಾಗಿ ದಲಿತ ಹೋರಾಟ ಸಮಿತಿ ಎಲ್ಲ ನಾಯಕರುಗಳು ನಾವಿಲ್ಲಿ ನಿಮ್ಮನ್ನ ಜೈ ಭೀಮ್ ಜೈ ಪತ್ರಕರ್ತರೆ, ಏನು ಈಗಾಗಲೇ ನಮ್ಮ ನಾಯಕರು ಹೇಳಿರೋ ಹಾಗೆ ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈಗಾಗಲೇ 3 ಬಾರಿ ಶಿವಣ್ಣನವರನ್ನು ಗೆಲ್ಲಿಸಿ ಕಳಿಸಿರೋದು. ಅದರ MP ಆಗಿರ್ತಕ್ಕಂಥ DK ಸುರೇಶ್ ಅವ್ರನ್ನು ಕೂಡ 2 ಬಾರಿ ಇಲ್ಲಿ ಬಹುಮತದಿಂದ ಗೆಲ್ಲಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸು ಆನೇಕಲ್ ತಾಲೂಕು ಒತ್ತನ್ನು ನೀಡಿ ಜನತೆ ಇವತ್ತು MLA ಅಭ್ಯರ್ಥಿಯಾಗಿ ಮಾಡಿದಾಗ ಬಹುಮತವನ್ನು ನೀಡಿ ಗೆಲ್ಲಿಸಿದ್ದಾರೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಆನೇಕಲ್ ತಾಲೂಕಿಗೆ ಬಗಿತಾ ಇದ್ದಾರೆ. ಏನು ಮಧ್ಯರಾತ್ರಿ 12 ಗಂಟೆ ತನಕ ಅವರ ಹೆಸರು ಸಕ್ರಿಯವಾಗಿ ಎಲ್ಲ ಮಾಧ್ಯಮಗಳ ಬರ್ತಾ ಇತ್ತು.
ಬೆಳಗಿನ ಜಾವ ಏಕಾಏಕಿ ಅವರ ಹೆಸರನ್ನು ಬಿಟ್ಟಿರೋದು ನಿಜವಾಗ್ಲೂ ತಾಲೂಕಿನ ಜನತೆಗೆ ಆಘಾತವನ್ನು ಉಂಟು ಮಾಡಿದೆ. ಈಗಾಗಲೇ ಆನೇಕಲ್ ದಲಿತ ಸಮುದಾಯ ಇರತಕ್ಕಂಥ ಇದು ಕ್ಷೇತ್ರ ಆಗಿರೋದರಿಂದ ಆ ಕ್ಷೇತ್ರದಲ್ಲಿ ಕುಂಠಿತವಾಗಿದೆ. ರಸ್ತೆಗಳಿರ್ಬೋದು, ಯಾವುದೇ ಅಭಿವೃದ್ಧಿ ಆಗದೆ ಇರ್ತಕ್ಕ ಕೇವಲ ಒಂದು ರಸ್ತೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ, ಈಗಾಗಲೇ ಏನು ಮೀಸಲು ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತರಿಗೆ ಸಲ್ಲಬೇಕಾದಂಥ ಹಲವಾರು ವಿಷಯಗಳಲ್ಲಿ ನಮ್ಮನ್ನೆಲ್ಲರೂ ಕೂಡ ಕಡೆಗಣನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ. ಹಾಗಾಗಿ ಕೂಡಲೇ DK ಶಿವಕುಮಾರ್ ಸಾಹೇಬರು ಇದರನ್ನು ಮನವೊಲಿಸಿ ಕೂಡಲೇ ಆನೇಕಲ್ ಕ್ಷೇತ್ರದ MLA ಅವರಿಗೆ ಒಂದು ಮೀಸಲು ಕ್ಷೇತ್ರದಲ್ಲಿ ಅವರು ಸಚಿವ ಸ್ಥಾನವನ್ನು ನೀಡಬೇಕು ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಒತ್ತಾಯ. ಇದು ಕೇವಲ ನಾವು ಯಾವುದೇ ಪಕ್ಷಾತೀತವಾಗಿ ನಾವು ನಮ್ಮ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮಾಧ್ಯಮ ಮಿತ್ರರ ಮುಖಾಂತರವನ್ನು ಮಾಡಿ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೇನಾದರೂ ಕೂಡಲೇ ಇದು ನಮ್ಮ ಮನವಿಗೆ ನೀವು ಸ್ಪಂದಿಸಿಲ್ಲ ಅಂದರೆ ಇಡೀ ತಾಲೂಕನ್ನು ಬಂದು ಮಾಡುವ ನಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡ್ತೀನಿ. ಹೌದು, ನಾನು ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥ ಇವತ್ತು ನಾನು ಹೇಳೋದು ಬಯಸೋದೇನೆಂದರೆ ತಾಲೂಕಿಗೆ ಅಭಿವೃದ್ಧಿ ಮುಖ್ಯ ಆಗಿದೆ. ಈ ಕ್ಷೇತ್ರದ MLA ಆಗಿ ಅಭ್ಯರ್ಥಿ ಆಗಿರಬಹುದು, ಗೆದ್ದಿದ್ದಾರೆ. ಆದರೆ ಅವರು ಈಗ ನಮಗೂ ಕೂಡ ಶಾಸಕರು. ಆ ಶಾಸಕರಾಗಿರೋ ನಾವು ಯಾವುದೇ ವಿಚಾರದಲ್ಲಿ ಏನೇ ಕುಂಠಿತ ಆದರೂ ಕೂಡ ನಾವು MLAನ ಪ್ರಶ್ನೆ ಮಾಡ್ತೀವಿ. ಇವತ್ತು ಏನು ನಮ್ಮ ಆನೇಕಲ್ಲಿಗೆ ಮೋಸ ಆಗಿದೆ, ಆ ಮೋಸ ಆಗಿರೋ ನಿಟ್ಟಿನಲ್ಲಿ ನನಗೋಷ್ಠಿ ಮುಖಾಂತರ ನಾನು ಒತ್ತಾಯನ ದಲಿತ ಹಾಗೂ ಪ್ರಗತಿ ಸಂಘಟನೆಗಳ ಹೋರಾಟ ಸಮಿತಿಯ ಎಲ್ಲ ನೆಚ್ಚಿನ ಹೋರಾಟ ಬಂಧು ಹಾಗೂ ಈ ಪತ್ರಿಕಾಗೋಷ್ಠಿಗೆ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ಮೊದಲನೇ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಏನಿವತ್ತು ಒಕ್ಕೂಟ ತುರ್ತಾಗಿ ಉದ್ದೇಶ ಏನಂದರೆ ಇವತ್ತು ಆನೇಕಲ್ ತಾಲೂಕಿಗೆ ಆನೇಕಲ್ಗೆ ಕರ್ನಾಟಕ ಸರ್ಕಾರ ಇವತ್ತು ಅವಮಾನ ಮಾಡಿದೆ. ಎಲ್ಲರೂ ನೊಂದ್ಕೊಳ್ಳೋ ಅಂಥ ವಿಚಾರವನ್ನು ಆನೇಕಲ್ ತಾಲೂಕು ಜನತೆಗೆ ಸರ್ಕಾರ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಶಿವಣ್ಣವರು ಈ JPಯ ಭದ್ರಕೋಟೆ. ಇನ್ನು ಆನೇಕಲ್ ತಾಲೂಕಲ್ಲಿ ಕಾಂಗ್ರೆಸ್ ಒಂದು ಪ್ರಚಾರ ಆಗಿರೋ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ ಕಾಂಗ್ರೆಸ್ಸನ್ನು ಪ್ರಬಲವಾಗಿ ಬೆಳೆಸಿ ಆನೇಕಲ್ ತಾಲೂಕಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಿದ 3 ಬಾರಿ ಗೆದ್ದು ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಸಚಿವ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ನಮ್ಗೆ ಎಲ್ಲೋ ಒಂದು ಕಡೆ ನೆಹರು ಕಾಲದಲ್ಲಿ ಬಾಬಾ ಸಾಹೇಬರನ್ನ ನಿಲ್ದಾಣ ಮಾಡಿದ್ರಲ್ಲ, ಆ ಥರ ಕಾಂಗ್ರೆಸ್ ಸರ್ಕಾರ ಇವತ್ತು ಶಿವಣ್ಣವರಿಗೆ ಅವಮಾನ ಮಾಡಿದೆ. ಅವರಿಗೆ ಅಲ್ಲ, ಆನೇಕಲ್ ತಾಲೂಕಿನ ಜನತೆಗೆ ಅವಮಾನ ಮಾಡಿಸ್ತಾ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಶಿವಣ್ಣವರಿಗೆ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲ ಸಂಘಟನೆಯವರು ಸೇರಿ ಒಂದು ಸಭೆಯನ್ನು ನಾವು ಏನು ಮಾಡಬೇಕು ಕಾರ್ಯಕ್ರಮಗಳ ಬಗ್ಗೆ ಆನೇಕಲ್ ಬಂದ್ ಮಾಡೋದ ಮತ್ತು ಬೇರೆ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕನ್ನೋ ಒಂದು ಚರ್ಚೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕೆ ನೀವು ನಿಮ್ಮ DK ಸುರೇಶ್ ಆ ಕರುಣೆನಾದರೂ DK ಶಿವಕುಮಾರ್ ಅವರಿಗೆ ಬೇಕಿತ್ತು. ಆನೇಕಲ್ ನನ್ನ ತಮ್ಮನಿಗೆ ಓಟ್ ಹಾಕಿ ಗೆಲ್ಲಿಸಿ 2 ಬಾರಿ ಗೆಲ್ಲಿಸಿದ್ದಾರೆ. ನಾವು ಏನಾದರೂ ಆನೇಕಲ್ ತಾಲೂಕಿಗೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಶಿವಣ್ಣವರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕಂತ ನಿಮ್ಗೇನೇನು ದೊಡ್ಡದಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ 15 ದಿವಸ ಗಡುವು ಕೊಡ್ತೀವಿ. ಒಂದು ವೇಳೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಬಂದ್ಗೆ ಕರೆ ಕೊಡ್ತೀವಿ ನಾವು ಎಲ್ಲ ಸಂಘಟನೆಯವರು ಸೇರಿ ಅಂತ ಎಚ್ಚರಿಕೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತು. ನಮ್ಮ ಆನೇಕಲ್ ಭಾಗದ ಶಾಸಕರಾದ ಬಿ ಶಿವಣ್ಣವರಿಗೆ ಸಚಿವ ಸ್ಥಾನ ನೋವಿನ ಸಂಗತಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ನಮ್ಮ ಭಾಗದ ಶಿವಣ್ಣನವರಿಗೆ ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.